ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಸವದತ್ತಿ ತಾಲೂಕಿನ ಸುತ್ತಗಟ್ಟೆ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ 3 ತಿಂಗಳ ಉಚಿತ ಹೊಲಿಗೆ ತರಬೇತಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ನಿರ್ದೇಶಕರಾದ HR ಲವಣ್ ಕುಮಾರ್ ಅವರು ಉದ್ಘಾಟಿಸಿ, ದುಡಿಯುವ ಕೈಗಳಿಗೆ ದುಡಿಮೆಯನ್ನು ನೀಡುವ ಒಂದು ಉತ್ತಮವಾದ ಉದ್ಯೋಗ ಅಂದರೆ ಅದು ಹೊಲಿಗೆಯಾಗಿದ್ದು, ಉಚಿತವಾಗಿ ಸಿಕ್ಕಿರುವ ಹೊಲಿಗೆ ತರಬೇತಿ ಸೌಲಭ್ಯವನ್ನು ಪ್ರತಿಯೊಬ್ಬ ಸದಸ್ಯರು ಸದುಪಯೋಗ ಪಡಿಸಿಕೊಂಡು ಕುಟುಂಬಕ್ಕೆ ನೆರವಾಗುವಂತೆ ಸಲಹೆಗಳನ್ನು ನೀಡಿದರು. ಸ್ವಸಹಾಯ ಸಂಘದ ಸದಸ್ಯರಿಗೆ ಸಿಗುವ ಯೋಜನೆಯ ಸೌಲಭ್ಯಗಳು ಮತ್ತು ಸರ್ಕಾರದ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಯೋಜನಾಧಿಕಾರಿ ಸುಬ್ರಯ್ಯ ನಾಯಕ್ ಅವರು ಜ್ಞಾನ ವಿಕಾಸ ಕಾರ್ಯಕ್ರಮದ ಹಿನ್ನೆಲೆ ನಡೆದ ಬಂದ ಹಾದಿ ಕುರಿತು ಸದಸ್ಯರಿಗೆ ಮನವರಿಕೆ ಮಾಡುತ್ತಾ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯಾದ ಬಸವರಾಜ ಸಣ್ಣಾರ್, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ನಿರ್ಮಲಾ ದೊಡ್ಮನಿ, ಒಕ್ಕೂಟದ ಅಧ್ಯಕ್ಷರಾದ ವಹೀದ್ ಬಾವಖಾನ್, ವಲಯದ ಮೇಲ್ವಿಚಾರಕಿ ಮಂಜುಳಾ ಮೆಟ್ಟಿ, ಸಮನ್ವಯ ಅಧಿಕಾರಿ ವಂಜಾಕ್ಷಿ ಸಾಲಿಮಠ್, ಸೇವಾ ಪ್ರತಿನಿಧಿಗಳಾದ ಸುಮಿತ್ರಾ ತುರ್ಮುರಿ, ನಾಗರತ್ನ ಕಲ್ಮನಿ ಉಪಸ್ಥಿತರಿದ್ದರು. ವರದಿ ಮುಸ್ತಾಕ್ ಹತ್ತಿ ಕಟಗಿ, ಮಹಾಯುದ್ಧ ನ್ಯೂಸ್ ಸವದತ್ತಿ. ಗ್ರಾಮಾಭಿವೃದ್ಧಿ ಯೋಜನೆ ಹೇಳಿದ್ರು, ಜ್ಞಾನ ವಿಕಾಸ ಕೇಂದ್ರ ಹುಟ್ಟುವ ಮೊದಲಿದ್ದವರು ಬೆರಳೆಣಿಕೆಯವರು ಮಾತ್ರ ಇಲ್ಲಿ ಅಲ್ವಾ? ಜ್ಞಾನ ವಿಕಾಸ ಅಲ್ಲ, ಯೋಜನೆ ಹುಟ್ಟುವ ಮೊದಲಿದ್ದವರು ಬಹಳ ಕಮ್ಮಿ ಇದ್ದೀರಿ. ಬಹಳ ಕಮ್ಮಿ ಅಂದ್ರೆ ಬಹಳ ಕಮ್ಮಿ. ಯಾರಿಗೆ 45 ವರ್ಷ ಮೇಲಾಗಿದೆ, 45 ವರ್ಷ ದಾಟಿದೆ, 45 ವರ್ಷ ದಾಟಿದೆ, 46, 47 ನೋಡಿ, ಇಷ್ಟು ಜನ ಮಾತ್ರ ಧರ್ಮಸ್ಥಳ ಯೋಜನೆ ಇರುವಾಗ